ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನು ಆ ಒಂದು ಗುಡ್ ನ್ಯೂಸ್? 4,000 ಹಣ ಜಮಾ ಆಗ್ತಿದೆಯಾ ನಿಮ್ಮ ಖಾತೆಗೆ? ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ವಾಚ್ ಮಾಡಿ, ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಟ್ಟೆ. ಹಾಗಿದ್ರೆ ಏನು ಆ ಒಂದು ಗುಡ್ ನ್ಯೂಸ್? 4,000 ಹಣ ಜಮಾ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ. ಏನಂತ ಅಂದರೆ ಲಾಸ್ಟ್ ಡೇವರೆಗೂ ಕೂಡ ತುಂಬಾ ಅಂದರೆ ತುಂಬ ಮಹಿಳೆಯರು ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದುವರೆಗೂ ಕೂಡ ಇನ್ನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಆಪೋಸಿಷನ್ ಪಾರ್ಟಿ ಆಗಿರುವಂತಹ BJP ಅವರು ಕೂಡ ತುಂಬಾ ಕ್ವೆಶನ್ಸ್ನ ಕೇಳ್ತಾನೆ ಇದ್ದಾರೆ. ಜೊತೆಗೆ ಪ್ರೆಸ್ ಅವರು ಕೂಡ ಕೇಳ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲೂ ಕೂಡ ತುಂಬಾ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದರ ನಡುವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿಮಗೆ ಉತ್ತರವನ್ನು ಕೊಟ್ಟಿದ್ರು. ಏನಂತ ಅಂದರೆ, ನಾವು ಇನ್ನು 8-10 ದಿನಗಳವರೆಗೂ ಕಾಲಾವಕಾಶವನ್ನು ತೆಗೆದುಕೊಂಡು ಅದಾದ ನಂತರ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ. ಸ್ವಲ್ಪ ತಾಂತ್ರಿಕ ದೋಷ ಇದೆ ಅಂತ ಹೇಳಿದರು. ಬಟ್ ಇವತ್ತು ನೀಡಿರುವಂತಹ ಒಂದು ಗುಡ್ ನ್ಯೂಸ್ ಏನಂತ ಅಂದರೆ, ನಾವು ಆಲ್ರೆಡಿ DBTಯಲ್ಲಿ ಹಣವನ್ನು ಪುಷ್ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಹಣ ನಿಮಗೆ 8-10 ದಿನಗಳ ಒಳಗಡೆ ನಿಮಗೆ ಹಣ ಜಮಾ ಆಗುತ್ತೆ ಎಲ್ಲರೂ ಖಾತೆಗಳಿಗೂ ಕೂಡ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಆಲ್ರೆಡಿ 5 ಲಕ್ಷ ಮಹಿಳಾ ಫಲಾನುಭವಿಗಳಿಗೆ 2,000 ಹಣವನ್ನು ಬಿಡುಗಡೆ ಮಾಡಿದ್ದೀವಿ. ಆಲ್ರೆಡಿ ಜಮಾ ಕೂಡ ಆಗಿದೆ. ಇನ್ನು ಉಳಿದಂತಹ ಅಂತ ಅಂದರೆ 1,21,00,000 ಮಹಿಳೆಯರು ಏನಿದ್ದಾರೆ ಫಲಾನುಭವಿಗಳು, ಸೊ ಅದರಲ್ಲಿ 5 ಲಕ್ಷ ಫಲಾನುಭವಿಗಳಿಗೆ ಹಣವನ್ನು ಜಮಾ ಮಾಡಿರೋ ಅಂಥದ್ದು. ಇನ್ನು ಉಳಿದಂತಹ 1,16,00,000 ಹತ್ತಿರ ಫಲಾನುಭವಿಗಳಿಗೆ ಇನ್ನು ಹಣವನ್ನು ಜಮಾ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ DBTಯನ್ನು ಪುಷ್ ಮಾಡ್ತಾ ಇದ್ದೀವಿ. ಹಣ ಟ್ರಾನ್ಸ್ಫರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ, ಇವಾಗ ಒಂದು ಪಕ್ಷ ಅಂತ ಅಂದರೆ ಅಪೋಸಿಷನ್ ಪಾರ್ಟಿಯವರು ತುಂಬಾ ಪ್ರಶ್ನೆ ಮಾಡೋದು ಖಂಡಿತ, ಅದೆಲ್ರಿಗೂ ಕೂಡ ಗೊತ್ತೇ ಇದೆ. ಅದಲ್ಲದೆ ಮಹಿಳೆಯರಿಗೆ ಏನಾಗ್ತಿದೆ ಅಂತ ಅಂದರೆ, ಇವಾಗ ತಿಂಗಳಲ್ಲಿ ಬರ್ತಿದ್ದಂತಹ ಒಂದು ವಯಸ್ಕರಿಗೆ ಏನು ಹಣವನ್ನು ನೀಡ್ತಾರೆ, ಸೊ ಆ ಒಂದು ಪಿಂಚಣಿ ಹಣ ಬರ್ತಿಲ್ಲ, ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಿಲ್ಲ, ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರ್ತಿಲ್ಲ. ಮಹಿಳೆಯರು ತುಂಬಾ ಕಮಿಟ್ಮೆಂಟ್ಸ್ಗಳನ್ನು ಇಟ್ಕೊಂಡಿರ್ತಾರೆ. ಇವಾಗ ಯಾವುದೇ ಒಂದು ಸಂಸಾರ ಅಂದರೂ ಕೂಡ ಹಣ ಇಲ್ದಲೆ ಯಾವುದೂ ಕೂಡ ಮುಂದೆ ಸಾಗೋದಿಲ್ಲ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿದ್ರು ಅಂತೂ ಇವಾಗಿನ ವೆದರ್ಗೆ ಮಕ್ಕಳಿಗೆ ಎಷ್ಟು ಮೆಡಿಕಲ್ ಖರ್ಚು ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಅಂದರೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಇದರ ನಡುವೆ ಇವಾಗ ಬಡ ಕುಟುಂಬದ ಮಹಿಳೆಯರಿಗೆ ಈ ಒಂದು 2,000 ಹಣ ತುಂಬ ಅಂದರೆ ತುಂಬಾ ಉಪಯೋಗ ಆಗ್ತಿತ್ತು. ಇವಾಗ ಸಡನ್ಲಿ 3 ತಿಂಗಳಿಂದ ಈ ಒಂದು ಹಣ ಬಂದಿಲ್ಲ ಅಂತ ಅಂದರೆ ಸಂಸಾರ ಮಾಡೋದಕ್ಕೆ ಇವಾಗ ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ ಅಂತ ಅಂದರೆ ಆ ಒಂದು ಡಿಪೆಂಡ್ ಆಗಿರುವಂತಹ ಒಂದು ವ್ಯಕ್ತಿ ಆಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು, ಅದು ಏನಾದರೂ ಉಪಯೋಗಕ್ಕೆ ಮತ್ತೆ ನೆಕ್ಸ್ಟ್ ಬರಲಿಲ್ಲ ಅಂತಂದರೆ ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಹಾಗಾಗಿ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಮೇಲೂ ಕೂಡ ಮಹಿಳೆಯರು ತುಂಬಾ ಡಿಪೆಂಡ್ ಆಗಿದ್ರು. ಸೊ ಸಡನ್ಲಿ ಈ ಹಣ ಟ್ರಾನ್ಸ್ಫರ್ ಆಗೋದು ನಿಂತೋಗ್ಬಿಟ್ರೆ ಸೊ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಮಹಿಳೆಯರು ತುಂಬಾ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶವನ್ನು ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಹೇಳ್ತಿದ್ದಾರೆ, ಸೊ ಯಾವುದೇ ಒಂದು ರೀತಿಯಾದಂತಹ ಒಂದು ತಾಂತ್ರಿಕ ದೋಷ ಇಲ್ಲ, ಈ ಸರ್ಕಾರದವರಲ್ಲೇ ತಾಂತ್ರಿಕ ದೋಷ ಇರೋದು. ಸುಮ್ಮನೆ ಏನೇನೋ ಹೇಳ್ತಾರೆ. ಎಲೆಕ್ಷನ್ಗಿಂತ ಮುಂಚೆ 1 ತಿಂಗಳಲ್ಲಿ 2 ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು, ನಾವು ನೀವು ನೋಡೋ ಥರನೇ. ಬಟ್ ಇವಾಗ 1 ಕಂತಿನ ಹಣ 3 ತಿಂಗಳಾದರೂ ಕೂಡ ಬಿಡುಗಡೆ ಆಗ್ತಿಲ್ಲ. ಅದು ಅಲ್ಲದೆ 10 ಕಂತಿನ ಹಣವನ್ನು ಪಡೆದುಕೊಂಡಿರೋರಿಗೆ ಏನೋ ಒಂದು ಕಡೆ ಆದರೆ ಇನ್ನೂ ಆ 1 ಕಂತಿನ ಹಣ ಪಡೆದುಕೊಂಡಿಲ್ಲ ಅಂತ ಅನ್ನೋರು ತುಂಬ ಜನ ಇದ್ದಾರೆ. ಅದಲ್ಲದೆ ಎಷ್ಟೊಂದು ಜನಕ್ಕೆ ಪೆಂಡಿಂಗ್ ಹಣ ಕೂಡ ಬಂದಿಲ್ಲ. ಜೊತೆಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಕೂಡ ಬರ್ತಾ ಇಲ್ಲ. ಇದರಿಂದಾಗಿ ಬೇಸತ್ತಿರುವಂತಹ ಮಹಿಳೆಯರು ಏನು ಮಾಡ್ತಿದ್ದಾರೆ, ತಮ್ಮ ಆಕ್ರೋಶವನ್ನು ತುಂಬಾ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವರು ವ್ಯಕ್ತಪಡಿಸೋದ್ರಲ್ಲಿ ತಪ್ಪಿಲ್ಲ. ಯಾಕೆ ಅಂತ ಅಂದರೆ, ಎಲೆಕ್ಷನ್ ಇರೋವಾಗ ಕೊಟ್ಟಂತಹ ಭರವಸೆಗಳನ್ನು ಕರೆಕ್ಟಾಗಿ ಅವರು ನೆರವೇರಿಸ್ಕೊಂಡು ಹೋಗಲೇಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಏನಂದರೆ, ನಾವು ಕೊನೆಯವರೆಗೂ ಅಂತ ಅಂದರೆ ನಮ್ಮ ಆಡಳಿತದಲ್ಲಿ ಇರೋವರೆಗೂ ಕೂಡ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಿಲ್ಲಿಸೋದೇ ಇಲ್ಲ ಅಂತ ಹೇಳಿದ್ದಾರೆ.
ಆದರೆ ಹೇಳಿದ ತಕ್ಕನಾಗಿ ಇವರು ತಿಂಗಳಿಗೆ ಆ ತಿಂಗಳ ಹಣವನ್ನು ಅದೇ ತಿಂಗಳಲ್ಲಿ ಜಮಾ ಮಾಡಿದ್ರೆ ಎಲ್ಲ ಮಹಿಳೆಯರಿಗೂ ಖುಷಿ ಇರುತ್ತೆ. ಸೊ ಒಂದು ಭರವಸೆ ಬರುತ್ತೆ ಒಂದು ಪಕ್ಷದ ಮೇಲೆ. ಇವರು ಈ ರೀತಿ ಮಾಡಿದ್ರೆ ಯಾವ ಒಂದು ಮಹಿಳೆಗೂ ಕೂಡ ಭರವಸೆ ಬರೋದಿಲ್ಲ. ಸೊ ಆಲ್ರೆಡಿ ನ್ಯೂಸನ್ನು ನೋಡಿದರೆ ಗೊತ್ತಾಗುತ್ತೆ. ನಾವು ಯಾವ ಕಾಂಗ್ರೆಸ್‌ಗೂ ವೋಟ್ ಹಾಕೋದಿಲ್ಲ, ಯಾವ ಬಿಜೆಪಿ ಪಕ್ಷಕ್ಕೂ ವೋಟ್ ಹಾಕೋದಿಲ್ಲ. ಈ ಸರ್ಕಾರದಲ್ಲೇ ಇರುವಂತಹ ಒಂದು ದೋಷ ಅಂತಾನೆ ತುಂಬಾನೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅಕ್ಕಿ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು, ಬೇಗ ಬೇಗ ಟ್ರಾನ್ಸ್‌ಫರ್ ಮಾಡಿದ್ರೆ ಸರ್ಕಾರಕ್ಕೇನೆ ಒಳ್ಳೇದು. ಇಲ್ಲ ಅಂತಂದ್ರೆ ಮಹಿಳೆಯರ ಸಿಟ್ಟಿಗೆ ತುತ್ತಾಗ್ತಾರೆ ಅಂತಾನೆ ಹೇಳ್ಬೋದು.